IPL 2026 ಅಲ್ಲಿ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ಗೊತ್ತಾ? ಬರೋಬ್ಬರಿ 4 ಮ್ಯಾಚ್ ಕಂಪ್ಲೀಟ್ ಆಗಿದ್ದಾವೆ. ಈ 4 ಮ್ಯಾಚ್ ಆದ್ಮೇಲೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡಮ್ಮ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ, ಒಂದೇ ಒಂದು ಲೈಕ್ ಹೊಡೆದು ಬಿಡ್ರಿ. ಸಬ್ಸ್ಕ್ರೈಬರ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಶೇರ್ ಮಾಡುವ ಜವಾಬ್ದಾರಿ ನಂದು. ಲೈಕ್ ಆಯ್ತಾ, ಸಬ್ಸ್ಕ್ರೈಬ್ ಆಯ್ತಾ, ಡನ್. ಫಸ್ಟ್ ಅಪ್ಡೇಟ್ ನಾವು SRH ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ರೇವ್ ಸ್ಪೋರ್ಟ್ಸ್ ಈ ಒಂದು ರಿಪೋರ್ಟ್ ನ ಪ್ರಕಾರ ಪ್ಯಾಟ್ ಕಮಿನ್ಸ್ ಅವರು IPL 2026 ಅಲ್ಲಿ ಫಸ್ಟ್ ಹಾಫ್ ಇಂದ ಔಟ್ ಆಗಿದ್ದಾರೆ. ಅವರು ಸೆಕೆಂಡ್ ಹಾಫ್ ನಲ್ಲಿ ಕಮ್ ಬ್ಯಾಕ್ ಮಾಡಬಹುದು ಅಂತೇಳಿ ಒಂದು ಅಪ್ಡೇಟ್ ಬಂದಿತ್ತು. ಬಟ್ ಈಗ ರೇವ್ ಸ್ಪೋರ್ಟ್ಸ್ ಅವರು ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಪ್ಯಾಟ್ ಕಮಿನ್ಸ್ ಅವರು ನಿನ್ನೆ SRH ನ ಆ ಒಂದು ನೆಟ್ ನಲ್ಲಿ ಬರೋಬ್ಬರಿ 30 ರಿಂದ 35 ನಿಮಿಷ ಬೌಲಿಂಗ್ ನ ಹಾಕಿದ್ದಾರೆ ಅಂತ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಮತ್ತು ಪ್ಯಾಟ್ ಕಮಿನ್ಸ್ ಅವರು ಫಿಟ್ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಪ್ಯಾಟ್ ಕಮಿನ್ಸ್ ಅವರು ಫಿಟ್ ಇದ್ರೆ ನಾಳೆ ಮ್ಯಾಚ್ ಅಗೇನ್ಸ್ಟ್ KKR ಈ ಒಂದು ಮ್ಯಾಚ್ ನ ವಿರುದ್ಧ ಆಡ್ತಾರ ಅಂತ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇಲ್ಲಿ ಮೇ ಬಿ ಆಡಿದ್ರೆ ಆಡಬಹುದು, ಇಲ್ಲಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಯಾಕೆ ಇಷ್ಟೊಂದು ಅವಸರ ಯಾಕೆ ಮಾಡ್ಬೇಕು? ನಾವು ಸಾಕಷ್ಟು ಟೈಮ್ ಇದೆ, ಸಾಕಷ್ಟು ಮ್ಯಾಚ್ ಇದ್ದಾವೆ, ನಾವು ಈಗ ಅವಸರ ಮಾಡಿದ್ರೆ ಮತ್ತೆ ಇಂಜರ್ ಆಗುವಂತಹ ಚಾನ್ಸ್ ಇದೆ ಅಂತ ಆ ಒಂದು ರೀಸನ್ ಮೇಲೆ ಇನ್ನು ಕೆಲವೊಂದು ಮ್ಯಾಚ್ ಅಲ್ಲಿ ರೆಸ್ಟ್ ಕೊಡುವಂತಹ ಚಾನ್ಸ್ ಕೂಡ ಇದೆ. ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ SRH ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿದ್ದು. ಇಷ್ಟಕ್ಕೆ ಅವರ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆಡಿಸ್ಬೇಕಾ ಅಥವಾ ಬೇಡ ಅಂತೇಳಿ ಅವರು ಫಿಟ್ ಇದ್ರು ಅಲ್ಲಿ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಅವರಿಂದ ಒಂದು ಪರ್ಮಿಷನ್ ತಗೋಬೇಕಾಗುತ್ತೆ. ಬಟ್ ನಮ್ಮ ಇಷ್ಟಕ್ಕೆ ನಾಳೆ ಮ್ಯಾಚ್ ಅಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಅವೈಲೇಬಲ್ ಇರ್ತಾರ ಅಥವಾ ಇಲ್ಲಂದ್ರೆ. ಬಟ್ ಆಸ್ ಪರ್ ನಾವು ರೇವ್ ಸ್ಪೋರ್ಟ್ಸ್ ಈ ಒಂದು ಅಪ್ಡೇಟ್ ನ ಪ್ರಕಾರ ಪ್ಯಾಟ್ ಕಮಿನ್ಸ್ ಅವರು ನಿನ್ನೆ SRH ನ ಆ ಒಂದು ನೆಟ್ ನಲ್ಲಿ ಬರೋಬ್ಬರಿ 30 ರಿಂದ 35 ನಿಮಿಷ ಬೌಲಿಂಗ್ ನ ಹಾಕಿದ್ದಾರೆ. ಇದು ಮಾತ್ರ ಪ್ರತಿಯೊಬ್ಬ SRH ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಆಸ್ ಎ ಕ್ಯಾಪ್ಟನ್ ಆಗಿ ಮತ್ತು ಆಸ್ ಎ ಬೌಲರ್ ಆಗಿ ಮತ್ತು ಆಸ್ ಎ ಬ್ಯಾಟ್ಸ್ಮನ್ ಆಗಿ ಅವ್ರು ಎಂಟ್ರಿ ಕೊಟ್ರೆ ಡೆಫಿನೆಟ್ ಆಗಿ SRH ಟೀಮ್ ಗೆ ಅದು ಬಿಗ್ ಬೂಸ್ಟ್ ಆಗೋದು ಗ್ಯಾರಂಟಿ ಬಾಸ್. ನೋಡಮ್ಮ ಮುಂದೆ ಏನಾದ್ರು ಇನ್ಫಾರ್ಮೇಶನ್ ಅಂದ್ರೆ ನಾನು ಆ ಒಂದು ಅಪ್ಡೇಟ್ ನ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್, ಬೇಗನೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ನಿಮ್ಗೋಸ್ಕರ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದೀನಿ. ಬೇಗ ಬೇಗ ಪ್ರತಿಯೊಬ್ಬ IPL ಫ್ಯಾನ್ಸ್ ಆ ಒಂದು ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ 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 ಜಾಯ್ನ್ ಆಗ್ರಿ. ನೆಕ್ಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಡೆವಾಲ್ಡ್ ಬ್ರೇವ್ಸ್ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅವರು ಆಕ್ಚುಲಿ ಏಪ್ರಿಲ್ 5ಕ್ಕೆ ನಡೆಯುವಂತಹ RCB ವರ್ಸಸ್ CSK ಈ ಒಂದು ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಅಂತೇಳಿ ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಾ ಇದಾವೆ. ಬಟ್ ಯಾವುದೇ ರೀತಿಯಾದ ನಮಗೆ ಅಫಿಷಿಯಲ್ ಇನ್ಫಾರ್ಮೇಶನ್ ಬಂದಿಲ್ಲ. ಬಟ್ ನಾವು ಮುಂದೆ ಏನಾದ್ರು ಇನ್ಫಾರ್ಮೇಶನ್ ಬಂದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ MS ಧೋನಿ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಬರ್ತಿದೆ. ಆಕ್ಚುಲಿ MS ಧೋನಿ ಅವರು ಏಪ್ರಿಲ್ 14 ಈ ಒಂದು ಡೇಟ್ ಅಲ್ಲಿ CSK ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಲಿದ್ದಾರೆ. CSK ವರ್ಸಸ್ KKR ಏಪ್ರಿಲ್ 14ಕ್ಕೆ ಆ ಒಂದು ಮ್ಯಾಚ್ ಇದೆ. ಆ ಒಂದು ಮ್ಯಾಚ್ ಅಲ್ಲಿ MS ಧೋನಿ ಅವರು ಅವೈಲೇಬಲ್ ಇದ್ದಾರೆ ಅಂತ ಹೇಳಿ ಒಂದು ಬಿಗ್ ಅಪ್ಡೇಟ್ ಇದೆ. ಬಟ್ ನೋಡಮ್ಮ MS ಧೋನಿ ಅವರು ಮುಂದೆ ಏನು ಮಾಡ್ತಾರೆ ಅಂದ್ರೆ. ಬಟ್ ಆಸ್ ಪರ್ ನಾವು ಡೆವಾಲ್ಡ್ ಬ್ರೇವಿಸ್ RCB ವರ್ಸಸ್ CSK ಈ ಒಂದು ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ. ಮತ್ತು MS ಧೋನಿ ಅವರು ಏಪ್ರಿಲ್ 14ಕ್ಕೆ ಇರುವಂತಹ KKR ವರ್ಸಸ್ CSK ಈ ಒಂದು ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಇದು ಯಾವುದೇ ರೀತಿಯಾದ ಅಫಿಷಿಯಲ್ ಇನ್ಫಾರ್ಮೇಶನ್ ಅಲ್ಲ, ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಿದ್ದಾವೆ. ಇದು CSK ಟೀಮ್ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ ನಾವು ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ನಿನ್ನೆ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವರ್ಸಸ್ GT ಈ ಒಂದು ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಗೆ ಮತ್ತೆ ಇಂಜುರಿ ಆಗಿದೆ. ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಶ್ರೇಯಸ್ ಅಯ್ಯರ್ ಆಲ್ ಸೆಟ್ ಏಪ್ರಿಲ್ 3ಕ್ಕೆ ಇರುವಂತಹ CSK ವರ್ಸಸ್ ಪಂಜಾಬ್ ಕಿಂಗ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಇದ್ದಾರೆ. ಅವರಿಗೆ ಒಂದು 4 to 5 ಡೇಸ್ ರೆಸ್ಟ್ ಬೇಕಂತೇಳಿ ಕೆಲವೊಂದು ರಿಪೋರ್ಟ್ಸ್ ಇದೆ ಗುರು. ಬಟ್ ಇದು ಮಾತ್ರ CSK ಟೀಮ್ಗೆ ಬಿಗ್ ಅಪ್ಡೇಟ್. ಯಾಕಂದ್ರೆ ಶ್ರೇಯಸ್ ಅಯ್ಯರ್ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಿದ್ರು. ಬಟ್ ಈಗ ಶಶಾಂಕ್ ಸಿಂಗ್ ಅವರು ಕ್ಯಾಪ್ಟನ್ಸಿ ಮಾಡುವಂತಹ ಚಾನ್ಸ್ ಇದೆ ಪಂಜಾಬ್ ಕಿಂಗ್ಸ್ಗೆ. ಸೊ ಆ ಕ್ಯಾಪ್ಟನ್ ಈ ಕ್ಯಾಪ್ಟನ್ ಡಿಫ್ರೆಂಟ್ ಇದೆ. ಬಟ್ ಡೆಫಿನೆಟ್ ಆಗಿ CSK ಟೀಮು ಒಂದು ಅಡ್ವಾಂಟೇಜ್ ಇದು ಶ್ರೇಯಸ್ ಅಯ್ಯರ್ ಅನ್ಅವೈಲೇಬಲ್ ಇರೋದ್ರಿಂದ. ಬಟ್ ನಮ್ಮ ಅಟ್ಲೀಸ್ಟ್ CSK ಟೀಮ್ ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸ್ ಈ ಒಂದು ಟೀಮ್ ವಿರುದ್ಧ ಗೆಲ್ತಾರ ಅಥವಾ ಇಲ್ಲದ್ರೆ. ಬಟ್ CSK ಮತ್ತು ಪಂಜಾಬ್ ಕಿಂಗ್ಸ್ ಕಂಪೇರ್ ಮಾಡಿದ್ರೆ ಪಂಜಾಬ್ ಕಿಂಗ್ಸ್ ಟಾಪ್ ಅಲ್ಲಿ ಇದೆ. ಬ್ಯಾಟಿಂಗ್ ಅಲ್ಲಿ, ಬೌಲಿಂಗ್ ಅಲ್ಲಿ, ಫೀಲ್ಡಿಂಗ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಬಟ್ CSK ಟೀಮು ಏನ್ ಮಾಡ್ತಾರೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಮ್ಯಾಚ್ ಗೆಲ್ತಾರ ಅಥವಾ ಸೋಲ್ತಾರ ನಾವು ಮುಂದೆ ಡಿಸ್ಕಷನ್ ಮಾಡಮ್ಮ. ಬಟ್ ಆಸ್ ಪರ್ ನಾವು ಶ್ರೇಯಸ್ ಅಯ್ಯರ್ CSK ಮ್ಯಾಚ್ ನ ವಿರುದ್ಧ ಅನ್ಅವೈಲೇಬಲ್ ಇದ್ದಾರೆ ಅಂತೇಳಿ ರಿಪೋರ್ಟ್ಸ್ ಇದಾವೆ ನೋಡಪ್ಪ. ಇದು
ಪಂಜಾಬ್ ಕಿಂಗ್ಸ್ ನ ಅಪ್ಡೇಟ್. ನೆಕ್ಸ್ಟ್ ನಾವು ಆರ್ ಸಿ ಬಿ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆರ್ ಸಿ ಬಿ ಟೀಮ್ ಅಲ್ಲಿ ಇವತ್ತು 4 ಗಂಟೆಗೆ ಆರ್ ಸಿ ಬಿ ವರ್ಸಸ್ CSK ಮ್ಯಾಚ್ ಟಿಕೆಟ್ ಲೈವ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಿಮಗೆ ಯಾರು ಇಂಟ್ರೆಸ್ಟ್ ಇದೆ ಈ ಒಂದು ಬಿಗ್ ಮ್ಯಾಚ್ ಅನ್ನು ನೋಡ್ಬೇಕಾದ್ರೆ 4 ಗಂಟೆಗೆ ಆರ್ ಸಿ ಬಿ ಅಫಿಷಿಯಲ್ ಆಪ್ ಅಲ್ಲಿ ಹೋಗಿ ನೀವು ಟಿಕೆಟ್ಸ್ ನ ಬುಕ್ ಮಾಡಿಕೊಳ್ಳಿ ಎಕ್ಸಾಕ್ಟ್ಲಿ 4 ಗಂಟೆಗೆ. ನೆಕ್ಸ್ಟ್ ಅಪ್ಡೇಟ್ ಜಾಶ್ ಹ್ಯಾಜಲ್ವುಡ್ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಜಾಶ್ ಹ್ಯಾಜಲ್ವುಡ್ ಅವರು ಆರ್ ಸಿ ಬಿ ನಟ್ನಲ್ಲಿ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಫಿಟ್ ಇದ್ರೆ. ಬಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪ ಅಂದ್ರೆ ಜಾಶ್ ಹ್ಯಾಜಲ್ವುಡ್ ಅವರ ಬಗ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸ್ಟಿಲ್ 50-50 ಅಲ್ಲಿ ಇದ್ದಾರೆ. ಅವರಿಗೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆಡಿಸ್ಬೇಕಾ ಅಗೇನ್ಸ್ಟ್ CSK ಈ ಒಂದು ಟೀಮಿನ ವಿರುದ್ಧ ಅಥವಾ ರೆಸ್ಟ್ ಕೊಡಬೇಕಾ ಅಂತೇಳಿ. ಬಟ್ ನನ್ನ ಪ್ರಕಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜಾಶ್ ಹ್ಯಾಜಲ್ವುಡ್ ಗೆ CSK ಈ ಒಂದು ಮ್ಯಾಚ್ ನ ವಿರುದ್ಧ ರೆಸ್ಟ್ ಕೊಡ್ಲೇಬೇಕು. ರಿಕವರ್ ಆಗಿದ್ದಾರೆ, ಬೌಲಿಂಗ್ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ನೋ ಡೌಟ್. ಆದ್ರೆ ಸದ್ಯ ಅವರಿಗೆ ರೆಸ್ಟ್ ನ ಅವಶ್ಯಕತೆ ಇದೆ. ಸೊ ಅವರ ಪ್ಲೇಸ್ ಗೆ ಜಾಕೋಬ್ ಡೆಫ್ರಿಗೆ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಸೂಪರ್ಬ್ ಆಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಈ ಒಂದು ಮ್ಯಾಚ್ CSK ಈ ಒಂದು ಮ್ಯಾಚ್ ವಿರುದ್ಧ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅದನ್ನ ನೋಡ್ಲೇಬೇಕು. ಏನಾದ್ರೂ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ರೆ ಅವಾಗ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಹ್ಯಾಜಲ್ವುಡ್ ಗೆ ಎಂಟ್ರಿ ಕೊಡಿಸಬೇಕು. ನನ್ನ ಪ್ರಕಾರ CSK ಟೀಮಿನ ವಿರುದ್ಧ ಜಾಕೋಬ್ ಡೆಫಿರ್ ಸೂಪರ್ಬ್ ಆಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಅದ್ರ ಬಗ್ಗೆ ನೋ ಡೌಟ್. ಆದ್ರೆ ಜಾಶ್ ಹ್ಯಾಜಲ್ವುಡ್ ಗೆ ಸದ್ಯ ರೆಸ್ಟ್ ಬೇಕು. CSK ಈ ಒಂದು ಟೀಮ್ ನ ವಿರುದ್ಧ ಆರ್ ಸಿ ಬಿ ಈಸಿಯಾಗಿ ಗೆಲ್ಲುತ್ತೆ, ಅದ್ರ ಬಗ್ಗೆ ನೋ ಡೌಟ್. ಏನಾದ್ರೂ CSK ಟೀಮಿನ ವಿರುದ್ಧ ಜಾಶ್ ಹ್ಯಾಜಲ್ವುಡ್ ನ ಆಡಿಸಿದ್ರೆ ಸೊ ಮತ್ತೆ ಇಂಜರಿ ಆಗುವಂತಹ ಚಾನ್ಸಸ್ ಇದೆ. ಮುಂದೆ ಸಾಕಷ್ಟು ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಬರ್ತದೆ. ಆ ಒಂದು ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಜಾಶ್ ಹ್ಯಾಜಲ್ವುಡ್ ನ ಅವಶ್ಯಕತೆ ಅಲ್ಲೇ ಇರುತ್ತೆ. ಸೊ ಆ ಒಂದು ರೀಸನ್ ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸದ್ಯ ಜಾಶ್ ಹ್ಯಾಜಲ್ವುಡ್ ಗೆ ರೆಸ್ಟ್ ಕೊಡ್ಲೇಬೇಕು. ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಿದ್ದೀರಾ, ಜಾಶ್ ಹ್ಯಾಜಲ್ವುಡ್ ಗೆ ನೆಕ್ಸ್ಟ್ ಮ್ಯಾಚ್ CSK ಈ ಒಂದು ಟೀಮ್ ವಿರುದ್ಧ ಆಡಿಸ್ಬೇಕಾ ಅಥವಾ ಅವರಿಗೆ ರೆಸ್ಟ್ ಕೊಡ್ಬೇಕಾ ಅಥವಾ ಜಾಕೋಬ್ ಡೆಫ್ರಿಗೆ ಕಂಟಿನ್ಯೂ ಮಾಡಬೇಕಾ? ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ ಬೇಗ ಕಮೆಂಟ್ಸ್ ಮಾಡಿ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಮ ಕ್ವಶನ್ ತಪ್ಪದೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.